ಸೊ ಫ್ರೆಂಡ್ಸ್, ನೀವೇನಾರು ಏಂಜಲ್ ಲೋನ್ ಆ್ಯಪ್ ಯೂಸ್ ಮಾಡಕತ್ತೀರಿ, ಅದನ್ನು ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದು ಗೊತ್ತಿಲ್ಲಪ್ಪ ಅಂತಂದ್ರೆ ಈ ವಿಡಿಯೋ ನೋಡ್ರಿ. ಓಕೆ, ಸೊ ಫ್ರೆಂಡ್ಸ್, ನಿಮ್ಗೇನಾರ ಏಂಜಲ್ ಲೋನ್ ಆ್ಯಪಿನ ಬಗ್ಗೆ ಗೊತ್ತಿಲ್ಲಪ್ಪ ಅಂದ್ರೆ ಯಾವ ರೀತಿ ಯೂಸ್ ಮಾಡಬೇಕು, ಅದು ಹೆಂಗೆ, ಅದು ಯಾವುದೇ ರೀತಿ ಫ್ಯೂಚರ್ ಗೊತ್ತಾಗತ್ತಿಲ್ಲ, ಅದರದ್ದು ಯಾವ ರೀತಿ ನೀವು ಯೂಸ್ ಮಾಡಬೇಕಪ್ಪ, ಅದ್ರಾಗ ಏನೇನು ಅದಾವ ಅನ್ನೋದು ನಾನು ನಿಮ್ಗೆ ಹೇಳ್ಕೊಡತ್ತೆ ನೋಡ್ರಿ. ಸೊ ಇಲ್ಲಿ ನೋಡ್ತಿರ್ಬೋದು, ಹೋಮ್ ಅಂತ ಐತಿ. ಹೋಮ್ ಅಂದ್ರೆ ಏನು ಗೊತ್ತೈತೆ ಅಂದರೆ, ಒಂದು ಪೇಪರ್ದ ನೀವು ಯಾವುದೋ ಒಂದು ನ್ಯೂಸ್ ಪೇಪರ್ ತೊಗೊಂಡ್ರೆ ಅದ್ರಾಗ ಹೆಡ್ಲೈನ್ಸ್ ಕೊಡ್ತಾರಲ್ಲ ಅದು ನೋಡ್ರಿ. ಓಕೆ, ಸೊ ಇಲ್ಲಿ ನೋಡ್ತಿರ್ಬೋದು ಎಲ್ಲ ರೀತಿ ಮಾರ್ಕೆಟ್ ಪಾಸಿಟಿವ್ದಾಗೈತೆ, ನೆಗೆಟಿವ್ದಾಗೈತೆ ತೋರಿಸ್ತೈತಿ. ಅದೇ ರೀತಿ ಮೋಸ್ಟ್ ಬಾಟ್ ಅಂತಂದ್ರೆ ಯಾವುದು ಹೆಚ್ಚಿಗೆ ಬೈ ಮಾಡ್ಯಾರು ಅಂದರೆ ಮಾರ್ಕೆಟ್ದಾಗ, ಸೊ ಅದು ತೋರಿಸ್ತೈತಿ. ಅದೇ ರೀತಿ ಇಲ್ಲಿ ನೋಡ್ತಿರ್ಬೋದು IPO, ETF, ಸ್ಟಾಕ್, SIP, ಮ್ಯೂಚುವಲ್ ಫಂಡ್ ಇವೆಲ್ಲ ಏನು ಮಾಡ್ತಾರೆ ನಿಮಗೆ ತೋರಿಸ್ತಾರೆ. ಅಂದರೆ ಇದೊಂದು ಹೋಮ್ದಾಗ ಸೆಟಲ್ಮೆಂಟ್. ಓಕೆ, ಸೊ ಈ ರೀತಿ ನಿಮ್ಮದು ಹೋಮ್ ಇದ್ದಾತ್ರಿ, ಅಂದ್ರೆ ನಿಮ್ಗೆ ಗುರ್ತಾಗ್ತೈತಿ, ಅಂದ್ರೆ ಈಸಿ ಗುರ್ತಾಗಲಿ ಅಂತೇಳಿ ಹೋಮ್ದಾಗ. ಸೊ ವಾಚ್ ಲಿಸ್ಟ್ ಅಂದ್ರೆ ಏನು ಗುರ್ತೈತೆ ರೀ, ವಾಚ್ ಲಿಸ್ಟ್ದಾಗ ನೀವಾಗ ಐಡಿಯಾ ಕ್ಲಿಕ್ ಮಾಡಿರಿ. ಐಡಿಯಾ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡಿರಿ ಸ್ಟಾರ್ ಅಂತ ತೋರಿಸತೈತಿ. ಸೊ ನೀವು ಆ್ಯಡ್ ವಾಚ್ ಲಿಸ್ಟ್ ಅಂತ ಹೊಡೆದ್ರಂದ್ರೆ ಅದು ನಿಮ್ಗೆ ವಾಚ್ ಲಿಸ್ಟ್ದಾಗ ಆ್ಯಡ್ ಆಕೈತಿ. ಸೊ ವಾಚ್ ಲಿಸ್ಟ್ದಾಗ ಎಲ್ಲಿತ್ತಪ್ಪ, ನಾನು ಇವಾಗ ವೋಡಾಫೋನ್ ಐಡಿಯಾ ಹಾಕೀನಿ, ಅದು ಎಲ್ಲಿತ್ತಪ್ಪ ಅಂತಂದ್ರೆ ಇಲ್ಲಿ ನೋಡಿರಿ ವಾಚ್ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ನೋಡಿ ಮೈ ವಾಚ್ ಲಿಸ್ಟ್ ಐತಿ, ಇಲ್ಲಿ ಐತಿ ನೋಡಿರಿ ಐಡಿಯಾ ಫಸ್ಟ್ ಒನ್. ಸೊ ತೋರ್ಸತ್ತಿತ್ತಲ್ಲ, ಸೊ ಹಿಂಗೆ ವಾಚ್ ಲಿಸ್ಟ್ದಾಗ ನೀವು ಯಾವುದನ್ನು ಬೇಕಾದರೂ ಹಾಕ್ಕೊಳ್ಬೋದು. ನಾ ಇಷ್ಟು ಹಾಕ್ಕೊಂಡೇನಿ ಇವಾಗ. ಆಮೇಲೆ ನೀವೇನು ದೊಡ್ಡ ಪೋರ್ಟ್ಫೋಲಿಯೋ ಅಂದ್ರೆ ಏನಪ್ಪ, ನೀವು ಯಾವುದೇ ರೀತಿ ಸ್ಟಾಕ್ಸನ್ನು ಬೈ ಮಾಡಿದ್ರಿ ಅಥವಾ ಇಕ್ವಿಟಿ ಇಲ್ಲೆಲ್ಲ ತೋರಿಸ್ತೈತಿ. ಸ್ಟಾರ್ಟ್ ಟ್ರೇಡಿಂಗ್ ನಾನು ಮಾಡಿಲ್ಲ, ಇದ್ರಾಗ ನಿಮ್ಗೆ ತೋರಿಸ್ತೈತಿ. ಓಕೆ, ಮ್ಯೂಚುವಲ್ ಫಂಡ್ ಇದ್ರೆ ಅಲ್ಲಿ ತೋರಿಸ್ತೈತಿ. SGP, ಆಮೇಲೆ ಇನ್ವೆಸ್ಟ್ಮೆಂಟ್ ಪಿಕ್ಸ್ ನೀವು ಯಾವ್ಯಾವ ಮಾಡಿರಿ ಮಾಡ್ಬೇಕಂತ ಹೇಳಿ. ಸೊ ಆ ರೀತಿ. ಓಕೆ, ನೆಕ್ಸ್ಟ್ ಆರ್ಡರ್ಸ್, ನೀವೀಗ ಡೈಲಿ ಟ್ರೇಡಿಂಗ್ ಪೊಸಿಷನ್ಸ್ ಏನು ಮಾಡಿರ್ತಿಲ್ಲ ಅದಿಲ್ಲ ಆರ್ಡರ್ಸ್ದಾಗ ಬರ್ತೈತಿ. ಸೊ ನೀವು ಟ್ರೇಡಿಂಗ್ ಚಾಲೂ ಮಾಡಿದ್ರಿ ಅಂದ್ರೆ ಇಲ್ಲಿ ತೋರಿಸ್ತೈತಿ, ಮತ್ತು ಬಾಸ್ಕೆಟಿಗೆ ಯಾವ್ದು ಹಾಕಿರಿ ಅನ್ನೋದು ತೋರಿಸ್ತೈತಿ. ಓಕೆ, ನೆಕ್ಸ್ಟ್ SIP ಹಾಕಿದ್ರೆ ನೆಕ್ಸ್ಟ್ ಯಾವ್ದು ಮಾಡಬೇಕು, ಯಾವ್ದು SIP ಬರತೈತಿ, ಆಮೇಲೆ ಯಾವ್ದಾರು ನೀವು ಟ್ರಿಗರ್ ಇಟ್ಟಿರಿ ಅಂದರೆ ಟಾರ್ಗೆಟ್ ಇಟ್ಟಿರಿ ಆ ಥರ ಈ ಥರ. ಸೊ ಅಕೌಂಟಿಗೆ ಬಂದಮೇಲೆ ಇಲ್ಲಿ ನೋಡಿರಿ ಅಕೌಂಟ್ದಾಗ ನಿಮ್ಗೆ ಏನೇನು ತೋರಿಸ್ತದೆ ಅಂತ ಹೇಳಿದೆ ನೋಡಿರಿ. ಅಕೌಂಟ್ದಾಗ ಸೊ ಇಲ್ಲಿ ನೋಡಿದ್ರು ಟೋಟಲ್ ಬ್ಯಾಲೆನ್ಸ್, ಆ್ಯಡ್ ಫಂಡ್ಸ್ ನೀವು ಹೆಂಗೆ ಮಾಡ್ಬೇಕು ಅಂದ್ರೆ ರೊಕ್ಕ ಯಾವ ರೀತಿ ಹಾಕ್ಕೊಳ್ಬೇಕು. ಅದೇ ರೀತಿ ಟ್ರೇಡರ್ಸ್ ಆ್ಯಂಡ್ ಚಾರ್ಜಸ್, ನೀವೇನೋ ಟ್ರೇಡಿಂಗ್ ತೊಗೊಂಡ್ರಿ ಅಂದ್ರೆ ಯಾವುದೇ ರೀತಿ ಟ್ರೇಡ್ ತೊಗೊಂಡ್ರೆ ಅದು ಚಾರ್ಜಸ್ ಮತ್ತು ನೀವು ಎಷ್ಟು ಟ್ರೇಡ್ ತೊಗೊಂಡಿರಿ ಅನ್ನೋದು ಇಲ್ಲೇ ಬರ್ತೈತೆ ನಿಮ್ಗೆ. ಓಕೆ, ಎಲ್ಲ ರೀತಿ ಮಾಹಿತಿ ಸಿಗುತ್ತೆ. ಅದೇ ರೀತಿ ನಿಮಗೆ ಪ್ರಾಫಿಟ್ ಆ್ಯಂಡ್ ಲಾಸ್, ನೀವು ಇಷ್ಟು ದಿವಸ ಪ್ರಾಫಿಟ್ ಎಷ್ಟು ಮಾಡಿರಿ, ಲಾಸ್ ಎಷ್ಟು ಮಾಡಿರಿ ಈ ತಿಂಗಳದಾಗ ಅನ್ನೋದೊಂದು ನಿಮ್ಗೆ ಈಗ ಸಿಗ್ತೈತಿ. ಓಕೆ, ಫಂಡ್ ಟ್ರಾನ್ಸಾಕ್ಷನ್ಸ್ ಯಾವ ರೀತಿ ಹಾಕಾವ ಅದೆಲ್ಲ ನಿಮಗೆ ಇಲ್ಲೇ ತೋರಿಸ್ತಿರ್ತೈತಿ. ಓಕೆ, ಆಮೇಲೆ ನಿಮ್ಗೆ ಏನಾರು ಡೌನ್ಲೋಡ್ ರಿಪೋರ್ಟ್ ಮಾಡಬೇಕಪ್ಪ ಅಂತಂದ್ರೆ ಇದ್ರಾಗ ಡೌನ್ಲೋಡ್ ರಿಪೋರ್ಟ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ಇದಿಷ್ಟು ಆಯ್ತು ರೀ ನಾರ್ಮಲಾಗಿ. ನೆಕ್ಸ್ಟ್ ನಿಮಗೆ ಇಲ್ಲಿ FNO ಅಂತ ತೋರಿಸ್ತೈತಿ. FNO ಅಂತಂದ್ರೆ ಏನು, ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್. ಓಕೆ, ಇಲ್ಲಿ ನೋಡಿರಿ ನಿಫ್ಟಿ ಐತಿ, ಬ್ಯಾಂಕ್ ನಿಫ್ಟಿ ಐತಿ, ಡೌ ಜೋನ್ಸ್ ನಮ್ದು ಫ್ಯೂಚರ್ ಅಂದ್ರೆ ಔಟ್ ಆಫ್ ನಮ್ದು ಇಂಡಿಯಾ. ಓಕೆ, ಅಂದ್ರೆ ಅಮೇರಿಕಾದ ಅಲ್ಲಿಂದ ನಮ್ಗೆ ಅಂದ್ರೆ ತೋರಿಸ್ತೈತಿ ನಮ್ಗೆ ಗ್ಲೋಬಲ್ ಮಾರ್ಕೆಟ್ ಹೆಂಗಿರ್ತೈತಪ್ಪ ಅಂತಂದ್ರೆ, ಗ್ಲೋಬಲ್ ಪಾಸಿಟಿವ್ ಇತ್ತಂದ್ರೆ ನಮ್ಮ ಮಾರ್ಕೆಟು ಪಾಸಿಟಿವ್ ಇರ್ತೈತಿ. ಅದು ನೆಗೆಟಿವ್ ಇತ್ತಪ್ಪ ಅಂತಂದ್ರೆ ನಮ್ದ್ರಾಗೂ ಸ್ವಲ್ಪ ನೆಗೆಟಿವಿಟಿ ಕಾಣಕ್ಕೆ ಸಿಗ್ತೈತಿ. ಸೊ ಇದು ನಿಫ್ಟಿ ಐತೆ, ಬ್ಯಾಂಕ್ ನಿಫ್ಟಿ ಐತೆ, ಡೌ ಜೋನ್ಸ್ ಆಯ್ತು. ಸೊ ಓಕೆ, ಆಮೇಲೆ FIDI ಅಂತ ಹೇಳ್ತಾರೆ, ಅಂದ್ರೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಅಂತ ಮತ್ತು ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್. ಓಕೆ, ಆಮೇಲೆ ಗ್ಲೋಬಲ್ ಮಾರ್ಕೆಟ್ಸ್ ನೋಡ್ರಿ, ಹ್ಯಾಂಗ್ಸೆಂಗ್, ನಿಕ್ಕಿ, ಸೆನ್ಸೆಕ್ಸ್ ಇವೆಲ್ಲ ಗ್ಲೋಬಲ್. ಅಂದರೆ ಸೆನ್ಸೆಕ್ಸ್ ನಮ್ದು ಬಟ್ ತೋರ್ಸತ್ತಾರೆ, ಗ್ಲೋಬಲ್ ಅಂದರೆ ಎಲ್ಲ ಬರ್ತೈತಿ. ಸೊ ಡೌ ಜೋನ್ಸ್, ನ್ಯಾಸ್ಡ್ಯಾಕ್ ನೋಡ್ತಿರ್ಬೋದು ಇಲ್ಲಿ, S&P. ಓಕೆ, ಸೆಕ್ಟರ್ ವೈಸ್ ಸೆಕ್ಟರ್ ಅಂದರೆ ನಮ್ದು ಇಂಡಿಯನ್ ನೋಡಿರಿ, ನಿಫ್ಟಿ ಬ್ಯಾಂಕ್, ನಿಫ್ಟಿ 100, ನಿಫ್ಟಿ 200 ಈ ಥರ ಭಾಳ ಅದಾವೆ. ಅದೇ ರೀತಿ ನೀವು ನೆಕ್ಸ್ಟ್ ಸೆಕ್ಟರ್ ವೈಸ್ ಇವಾಗ ಹೇಳಿದೆಲ್ಲ ಅದು ಸೆಕ್ಟರ್ಸ್. ಸೊ ಈ ರೀತಿ ನೀವೊಂದು ಆ್ಯಪ್ ಇದನ್ನು ಯೂಸ್ ಮಾಡ್ಬೋದು. ಸೊ ನಿಮ್ಗೆ ಚಾರ್ಟ್ ಹೆಂಗೆ ನೋಡ್ಬೇಕಪ್ಪ, ಇವಾಗ ಚಾರ್ಟ್ ಯಾವ ರೀತಿ ನೋಡ್ಬೇಕಂತ ತೋರಿಸ್ತೀನಿ ನೋಡಿರಿ. ಇಲ್ಲೇ ಐತೆ ಐಡಿಯಾ ಮೇಲೆ ಕ್ಲಿಕ್ ಮಾಡಿರಿ. ಸೊ ಇಲ್ಲೇ ನಿಮ್ಗೆ ಲೆಫ್ಟ್ ಸೈಡ್ ತೋರಿಸತೈತಿ ಚಾರ್ಟ್ಸ್. ಸೊ ಚಾರ್ಟ್ ಮ್ಯಾಗ ಕ್ಲಿಕ್ ಮಾಡಿದ್ರಿ ಅಂದ್ರೆ ಅದರ ಚಾರ್ಟ್ ತೋರಿಸ್ತೈತಿ. ಸೊ ಓಕೆನಾ, ಈ ರೀತಿ ನೀವು ಚಾರ್ಟ್ಗಳನ್ನ ನೋಡ್ಬೋದು. ಓಕೆ, ಅದೇ ರೀತಿ ಬೇರೆದೊಂದು ನೋಡ್ರಿ, ಇಲ್ಲಿ ನಿಮ್ಗೆ S ಬ್ಯಾಂಕ್ ಬೇಕಾದ್ರೆ ತೋರಿಸ್ತೀನಿ. ಇಲ್ಲಿ ಮಾಡಿ ಲೆಫ್ಟಿಗೆ ಕ್ಲಿಕ್ ಮಾಡಿದ್ರಪ್ಪ ಅಂತಂದ್ರೆ ನಿಮ್ಗೆ S ಬ್ಯಾಂಕಿದ್ದು ಚಾರ್ಟ್ ತೋರಿಸ್ತೈತಿ. ಓಕೆನಾ, ಈ ರೀತಿ ನೀವು ಚಾರ್ಟ್ ನೋಡ್ಬೋದು. ಅದೇ ರೀತಿ ನಿಮ್ಗೆ ಈ ಆ್ಯಪ್ ಬಗ್ಗೆ ನಾನು ಹೇಳ್ಕೊಟ್ಟಿನಿ, ಅದೇ ರೀತಿ ನೋಡ್ಬೋದು. IPO ಐತಿ, ETF ಐತಿ, ಸ್ಟಾಕ್, SIP, ಮ್ಯೂಚುವಲ್ ಫಂಡ್ ಇದೆಲ್ಲ ನೀವು ತಿಳ್ಕೊಬೇಕು. ಬಟ್ ಇವಾಗ ನಿಮ್ಗೆ ಜಸ್ಟ್ ನಾವು ಬೇಸಿಕ್ಸ್ ಯಾವ ರೀತಿ ಆ್ಯಪನ್ನು ಯೂಸ್ ಮಾಡಬೇಕು ಅಂತ ಹೇಳ್ಕೊಡತ್ತೀನಿ. ಓಕೆ, ಅಕೌಂಟ್ ಬಗ್ಗೆ ಆಯಿತು, ಆರ್ಡರ್ಸ್ ಬಗ್ಗೆ ಗೊತ್ತಾಯಿತು, ಎಲ್ಲ ಗೊತ್ತಾಯ್ತಿಲ್ಲ ರೀ. ಸೊ ಈಗ ನ್ಯೂಸ್ ಬಗ್ಗೆ ನೋಡಿರಿ, ಈ ನ್ಯೂಸ್ ಮೇಲೆ ಕ್ಲಿಕ್ ಮಾಡಿರಂದ್ರೆ ನ್ಯೂಸ್ನಾಗ ಏನೈತಿ, ಮುತ್ತೂಟ್ ಫೈನಾನ್ಸ್, ಆರ್ಮ್ ವೆಸ್ಟರ್ ಮೈಕ್ರೋ ಫೈನಾನ್ಸ್ ಫೈಲ್ಸ್ ಅಂತ ತೋರಿಸತೈತಿ. ಓಕೆ, ಈ ಥರ ನಿಮ್ಗೆ ವಾಚ್ ಲಿಸ್ಟ್ ನ್ಯೂಸ್ನಾಗೂ ಇರ್ತೈತಿ. ಕೋಟಕ್ ಬ್ಯಾಂಕ್, ಮಹೀಂದ್ರಾ ಬ್ಯಾಂಕಿಂದ ನೋಡಿರಿ, ಎಕ್ಸ್ಪೆಕ್ಟ್ ಕಾಸ್ಟ್ ಫಂಡ್ ಟು ಸ್ಟೆಬಲೈಸ್. ಓಕೆ, ಪೋರ್ಟ್ಫೋಲಿಯೋ ನ್ಯೂಸ್, ನಿಮ್ಗೇನು ಪೋರ್ಟ್ಫೋಲಿಯೋ ಐತೆ ನಿಮ್ದು ಹಾಗೆ ಅದ್ರ ಬಗ್ಗೆ ತೋರಿಸ್ತೈತಿ. ಓಕೆ, ನೋಡಿರಿ ಇಲ್ಲಿ 2.6 lakhs ರೀಸೆಂಟ್ ಬೈ ಮಾಡ್ಯಾರ. ಐಡಿಯಾದ ಸುಜ್ಲಾನ್ದು 2.6 ಮಾಡ್ಯಾರ, 2.1 lakh IRFC ಮಾಡ್ಯಾರ, ಟಾಟಾ ಸ್ಟೀಲ್ದು 2 lakh ಮಾಡ್ಯಾರ, ಅಂದರೆ ಬೈ ಮಾಡಿರೋದು. ಸೊ ನೀವು ಈ ರೀತಿ ಫಂಡ್ಸ್ ಆ್ಯಡ್ ಮಾಡ್ಬೇಕಂದ್ರೆ ಹಿಂಗೆ ಕ್ಲಿಕ್ ಮಾಡಿರಿ, 5,000 ಆ್ಯಡ್ ಮಾಡಿ ನಿಮ್ಮದು ಗೂಗಲ್ ಪೇ ಏನೈತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ್ಯಡ್ ಮಾಡ್ಕೊಳ್ಬೋದು.
ಓಕೆನಾ. ಈ ರೀತಿ ನಿಮ್ಗೆ ಈ ಆ್ಯಪ್ ಬಗ್ಗೆ ಹೇಳ್ಕೊಡೋದೀನಿ. ಅದೇ ರೀತಿ ಏನೂ ಗುರ್ತಾಗಲಿಲ್ಲ ಅಂದ್ರೆ ನಂಗೆ ಕಮೆಂಟ್ದಾಗ ತಿಳಿಸ್ರಿ. ಇಷ್ಟು ವಿಡಿಯೋದಾಗ ನಾ ಏನು ಹೇಳ್ತೇನಪ್ಪ ಅಂತಂದ್ರೆ, ಇವಾಗ ನೋಡಿರಿ ನೀವು ಕ್ಲಿಕ್ ಮಾಡಿದ್ರೆ IRFC ಅಥವಾ ಯಾವುದೋ ಒಂದು ಇದ್ರ ಮ್ಯಾಗ ಚಾರ್ಟ್ಸ್ ಬಗ್ಗೆ ಇದ್ರೊಳಗೆ ಟೂಲ್ಸ್ ಅದಾವೆ. ಆ ಟೂಲ್ಸ್ ಬಗ್ಗೆ ನಿಮ್ಗೆ ಹೇಳ್ಕೊಡ್ತೀನಿ. ಓಕೆ, ಟೂಲ್ಸ್ ಯಾವ ರೀತಿ ಯೂಸ್ ಮಾಡಬೇಕು. ಇಲ್ಲಿದ ನೋಡ್ರಿ ಟೂಲ್ಸ್, ಇಲ್ಲೇನು ಸೈಡ್ ಕಾಣುತ್ತಾ ಲೆಫ್ಟ್ ಸೈಡ್, ಇದೆಲ್ಲ ಟೂಲ್ಸ್. ಈ ಟೂಲ್ಸ್ಗಳ ಬಗ್ಗೆ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಓಕೆ, ಯಾವ ರೀತಿ ಯೂಸ್ ಮಾಡ್ಬೇಕು, ಸಪೋರ್ಟ್ ರೆಸನ್ ಇದೆಲ್ಲ ಹೇಳ್ಕೊಡ್ತೀನಿ. ಅಷ್ಟೋವರೆಗೂ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ ಅಂತೇಳಿ ನಿಮ್ಮಲ್ಲೇ ಕೇಳ್ಕೊಳ್ತೇನೆ.